ನಮಸ್ಕಾರ ಸ್ನೇಹಿತರೆ. ಇವತ್ತು ಯಾವುದೆಲ್ಲ ಬುಕ್ ಲಿಸ್ಟ್ಗಳನ್ನು ನಾನು ನಿಮಗೆ ಕೊಡ್ತೀನಿ. ಓಕೆ, ಅದು ಆದ ನಂತರ ಬುಕ್ ಲಿಸ್ಟ್ ಆದ ಬಳಿಕ ಯಾವ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ರೆ ಅನುಕೂಲವಾಗುತ್ತದೆ ಎಂಬುದನ್ನ ಮಾಹಿತಿಯನ್ನ ಕೊನೆಯಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆದ ಲಿಸ್ಟ್ ಅನ್ನ ಕೊಡ್ತೇನೆ. ಎಲ್ಲಿಂದ ಪ್ರಶ್ನೆಗಳು ಬರ್ತಾ ಇದಾವೆ ಅನ್ನೋದು ಈ ಕೊನೆವರೆಗೂ ನೋಡಿದ್ರಿ ಅಂತಂದ್ರೆ ಯಾವ ರೀತಿ ಪ್ರಶ್ನೆಗಳನ್ನ ಬರ್ತಾ ಇದಾವೋ, ಯಾವ ರೀತಿ ನಾವು ಅದಕ್ಕೆ ತಯಾರಿಯನ್ನ ಮಾಡಬೇಕು, ನಾವು ಎಲ್ಲಿ ಫೇಲ್ಯೂರ್ ಆಗ್ತಾ ಇದೀವಿ ನೋಡಿ. ನೀವು ಮುಂಚೆ ಏನಾಗ್ತಿತ್ತು ಅಂತಂದ್ರ 100 ಪ್ರಶ್ನೆಗಳಿಗೆ ನೀವು ಏನ್ ಮಾಡ್ತಿದ್ರಿ ಅಂತಂದ್ರ ಸರಿ ಸುಮಾರು 80+ ತಗೊಂತಾ ಇದ್ರಿ. ಆದ್ರೆ ಇವಾಗ 65 ಯಾಕೆ ಬರ್ತಾ ಇದೆ ಅನ್ನೋದಕ್ಕೆ ಕಾರಣವನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮೊದಲು PCದು ಬುಕ್ಸ್ ಗಳ ಲಿಸ್ಟ್ ಅನ್ನ ತಗೊಂಡಿದ್ದೀನಿ. ನಂತರದಲ್ಲಿ ಇನ್ಯಾವುದಂತಂದ್ರ PSI ತಗೊಂಡಿದ್ದೀನಿ. ಆಮೇಲೆ KEದು ತಗೊಂಡಿದ್ದೀನಿ. KEಗೆ ಸೆಪರೇಟ್ ಆಗ್ತದ. ಆ ನಂತರ KPSC ಸೆಪರೇಟ್ ಅನ್ನ ತಗೊಂಡಿದ್ದೀನಿ. ಇಷ್ಟು ಬುಕ್ ಲಿಸ್ಟ್ ಗಳನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತೀನಿ. ಮತ್ತೆ ಈ ಬುಕ್ಸ್ ಲಿಸ್ಟ್ ಅನ್ನ ನಾನು ಏನ್ ಕೊಡ್ತಾ ಇದ್ದೀನಿ, ಈ ಬುಕ್ ಲಿಸ್ಟ್ ಅನ್ನ ಯಾವುದೇ ಜಾಹೀರಾತುಗಳಾಗಲಿ ಅಥವಾ ಯಾವುದೇ PDF ಗಳಾಗ್ಲಿ ಇಲ್ಲಿ ನಾನು ಪ್ರತಿಯೊಂದು ಅವರಿಗೆ ಮಾಹಿತಿಯನ್ನ ಕೊಟ್ಟು ತಗೊಂಡಿದ್ದೀನಿ. ಆ ಪುಸ್ತಕಗಳ ಮುಖಪಟಗಳನ್ನ ಅವರಿಗೆ ಅನುಮತಿಯನ್ನ ತೆಗೆದುಕೊಂಡಿದ್ದೀನಿ. ಆದ್ರೆ ಇಲ್ಲಿ ಯಾವುದೇ ಆದಂತ ಬುಕ್ ಗಳನ್ನ ಪಬ್ಲಿಸಿಟಿ ನಾನು ಮಾಡ್ತಿಲ್ಲ. ಅವರಿಂದ ₹1 ನಾನು ತೆಗೆದುಕೊಂಡಿಲ್ಲ. ಇದು ನಿಮಗೆ ಸ್ಪಷ್ಟವಾದ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಇದು ತುಂಬಾ ಜನ ಕೇಳ್ತಾ ಇರುವ ಮಾಹಿತಿ ಆಗಿರೋದ್ರಿಂದ ಅದಕ್ಕಾಗಿ ನಾನು ನಿಮಗೆ ಇದನ್ನ ಒಂದಿಷ್ಟು ಆಡಿಯೋ ರೂಪದಲ್ಲಿ ನಿಮ್ಗೆ ಏನದ ಒಂದು ವಿಡಿಯೋ ರೂಪದಲ್ಲಿ ಕೊಡಬೇಕು ಅನ್ನೋ ಒಂದು ಮಾಹಿತಿ. ಯಾಕೆಂತಂದ್ರೆ ನಾನು ಕೂಡ ಇದನ್ನ ಸಫರ್ ಆಗಿದ್ದೀನಿ. ಇದರದ ಸಂಪೂರ್ಣ ಈ PDF ಅನ್ನ ಏನಾದ್ರೂ ಬೇಕು ಅಂತಂದ್ರೆ, ಈ PDF ಅನ್ನ ಬೇಕು ಅಂತಂದ್ರೆ KS ಮಾಸ್ಟರ್ ಮೈಂಡ್ ಅಂತೇಳಿ ಆ್ಯಪ್ ಇದೆ. ಓಕೆ, ಆ ಆ್ಯಪ್ ಅಲ್ಲಿ ಬೇಕಾದ್ರೂ ನಿಮ್ಗೆ ಸಿಗತ್ತೆ. ಇಲ್ಲ ಅಂತಂದ್ರೆ KS ಮಾಸ್ಟರ್ ಮೈಂಡ್ ಅಂತೇಳಿದೆ ಟೆಲಿಗ್ರಾಮ್ ಇದೆ, ನಿಮ್ಗೆ ಅದರಲ್ಲಿ ಕೂಡ ಮಾಹಿತಿಯನ್ನ ಸಿಗತ್ತೆ. ನೀವೆರಡರದಾಗೂ ಬೇಕು ಅಂತಂದ್ರೆ ಈ PDF ಅನ್ನ ತೆಗೆದುಕೊಳ್ಬಹುದು. ಇಲ್ಲ ಅಂತಂದ್ರೆ ಯಾರಾದ್ರೂ ಹಂಚಿಕೊಂಡಿದ್ರು ಅಂತಂದ್ರೆ ಯಾರ್ದಾದ್ರೂ ಗ್ರೂಪ್ ಅಲ್ಲಿ ಸಿಕ್ತು ಅಂತಂದ್ರೂ ಕೂಡ ನೀವು ತೆಗೆದುಕೋಬಹುದು. ಓಕೆ, ಇನ್ನ ಜಾಸ್ತಿ ಡಿಲೇಯನ್ನ ಮಾಡದೆ ಟಾಪಿಕ್ ಬರೋಣ. ಮೊದಲ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ಮೊದಲ 6ರಿಂದ 12ನೇ ತರಗತಿಯವರೆಗೂ ಈ ಪುಸ್ತಕಗಳನ್ನ ನೀವು ಓದಿ ಮುಗಿಸಲೇಬೇಕು. ಇದು ನಿಮಗೆ ಬೇಸಿಕ್ ಸ್ಟ್ರಕ್ಚರ್ಸ್. ಯಾಕೆ ಇದು ಇಂಪಾರ್ಟೆಂಟ್ ಅಂತಂದ್ರೆ, ನಿಮಗೆ ಒಂದು ಬುಕ್ಗಳಲ್ಲಿ ಇರದೇ ಇರುವ ಮಾಹಿತಿಗಳನ್ನ ಟೆಕ್ಸ್ಟ್ ಬುಕ್ಗಳಲ್ಲಿ ಕೊಟ್ಟಿದ್ದಾರೆ. ಒಂದು ವಿಷಯನ ನೆನಪಿಟ್ಕೊಳ್ಳಿ, ಒಂದ್ಸಲ ಇಯರ್ಗಳು ಬದಲಾವಣೆಯನ್ನ ಆಗಿರ್ತವೆ. ಓಕೆ, ಇಯರ್ಸ್ ಬದಲಾವಣೆ ಆದಾಗ ಟೆಕ್ಸ್ಟ್ ಬುಕ್ ನಿಮಗೆ ಫೈನಲೈಸ್ ಆಗಿರತ್ತೆ. ಫೈನಲ್ 6ರಿಂದ 12ನೇ ತರಗತಿಯವರೆಗೂ ನೀವು ಅಥವಾ 6ರಿಂದ 10ನೇ ತರಗತಿವರೆಗೂ NCERT ಬೇಕಾದ್ರೂ ಓದ್ಕೋಬಹುದು. ಕನ್ನಡ ಮಾಧ್ಯಮದವರು ನಮ್ಮ ರಾಜ್ಯದ ಪುಸ್ತಕಗಳನ್ನ ಓದ್ಕೋಬಹುದು. ಇದು ಆದ ನಂತರ ಇನ್ ಯಾವ್ದು ಓದ್ಕೋಬೇಕ್ರಿ ಅಂತಂದ್ರ ಸೋಷಿಯಲ್ ಸೈನ್ಸ್. ಈ ಸೈನ್ಸ್ ಅನ್ನ ನೀವು ಸರಿ ಸುಮಾರು 70% PC ಮತ್ತು PSI ದವ್ರಿಗೆ ಇಲ್ಲಿಂದನೇ ಈ ಪರೀಕ್ಷೆಗೆ ಯಾವುದೆಲ್ಲ ಬೇಕೋ ಅದನ್ನ ಇಲ್ಲೇ ತೆಗಿತಾರೆ. ಬೇರೆ ಪ್ರಶ್ನೆಗಳು ಆಲ್ಮೋಸ್ಟ್ ಅಲ್ಲಿ ಬರೋದಿಲ್ಲ, ನೆನಪಿಟ್ಕೊಂಡು ಓದ್ಕೊಡ್ರಿ. ಓಕೆ, ನೆಕ್ಸ್ಟ್ ಇನ್ನೇನಪ್ಪಾ ಅಂತಂದ್ರೆ ಫಸ್ಟ್ ಇಯರ್ದ ಜಿಯೋಗ್ರಫಿಯನ್ನ ಓದ್ಕೊಡ್ರಿ. ಇಲ್ಲಿ ಬುಕ್ ನೇಮ್ ಕೊಟ್ಟಿದ್ದೀನಿ, ಬುಕ್ ಲಿಸ್ಟ್ ಕೊಟ್ಟಿದ್ದೀನಿ. ಸರ್ ನಮ್ಗೆ ಈ ಸದ್ಯಕ್ಕೆ ಆಗೋದಿಲ್ಲ ಅಂತಂದವರು, ಓಕೆನಾ, 6ರಿಂದ 10ನೇ ತರಗತಿವರೆಗೂ ನಿಮ್ಗೆ ಏನಪ್ಪಾ ಅಂತಂದ್ರೆ ಕ್ಲಾಸ್ ಮಾಡ್ತಾ ಇದೀವಿ. ನಾವು ಈ ಕ್ಲಾಸ್ ಅನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಮಾಹಿತಿಯನ್ನ ನಿಮಗೆ 10% ಮಾತ್ರ ಸಿಗತ್ತೆ. ಆದ್ರೆ ನಾವಿಲ್ಲಿ 30 to 40% ಅನ್ನ ಮಾಹಿತಿಯನ್ನ ಕೊಡ್ತಾ ಇದೀವಿ. ಓನ್ಲಿ ಟೆಕ್ಸ್ಟ್ ಬುಕ್ ಸೋಷಿಯಲ್ ಸೈನ್ಸ್ ಮಾತ್ರ. ಓಕೆ, ಇದ್ರ ನೋಟ್ಸ್ ಬೇಕಾದ್ರೂ ನಿಮಗೆ ಸಿಗತ್ತೆ. ಓಕೆ, ಇನ್ನು ಡೈರೆಕ್ಟ್ ಆಗಿ ಬರೋಣ. ಕರ್ನಾಟಕದಲ್ಲಿ ಅಥವಾ ತಮಿಳುನಾಡು ಹಿಸ್ಟ್ರಿ ಬುಕ್ ಗಳನ್ನ ಓದಿ. ಅದು ಯಾವ್ದಪ್ಪ ಅಂತಂದ್ರ ಸೆಕೆಂಡ್ ಇಯರ್ದ. ಫಸ್ಟ್ ಇಯರ್ದ ಏನ್ರಿ ಅಂತ, ಫಸ್ಟ್ ಇಯರ್ಕಿಂತ ಸೆಕೆಂಡ್ ಇಯರ್ದಲ್ಲಿ ನಿಮಗೆ ಬಹಳ ಮುಖ್ಯವಾದ ಮಾಹಿತಿಯನ್ನ ಸಿಗತ್ತೆ. ಇದು ನೆನಪಿಟ್ಕೊಳ್ರಿ. ಯಾವುದೇ ಪರೀಕ್ಷೆಗೆ ನೀವು ಬೇಸಿಕ್ಲಿ ಓದಿಲ್ಲ ಅಂತಂದ್ರೆ ಇಲ್ಲಿ ಯಾವುದಕ್ಕೂ ಇಲ್ಲ, ಇದು ಪ್ರತಿಯೊಂದಕ್ಕೂ ಬರುತ್ತೆ. ಇನ್ನ ನೀವು ಜಿಯೋಗ್ರಫಿಯನ್ನ ಯಾವುದಕ್ಕೆ ಓದ್ಕೊಂತೀನಿ ಅಂತಂದ್ರೆ, ಜಿಯೋಗ್ರಫಿ ನಿಮಗೆ ಬೆಸ್ಟ್ ಅಂತಂದ್ರ ತರುಣ್ ಅಂತ ಇದ್ದಾರೆ. R ತರುಣ್ ಅಂತೇಳಿ ಬುಕ್ಸ್ ಇಲ್ಲಿ ಕಾಣಿಸ್ತದಲ್ಲ, ಇದು R ತರುಣ್ ಅವರ ಬುಕ್. ಇದು ಓದೋರು ಓದ್ಬೋದು. ಓಕೆ, ಆಪ್ಷನ್ಸ್ ಕೊಟ್ಟಿದ್ದೀನಿ ನಾನು ನಿಮಗೆ. ಈ ತರುಣ್ ಬುಕ್ ಅವರು ಓದ್ಬೋದು. ಇಲ್ಲ ಸರ್ ನನಗೆ ತರುಣ್ ಬುಕ್ ಓದಲ್ಲ, ನಾನು ಒಂದ್ ಸ್ವಲ್ಪ ಡೆಪ್ತ್ ಆಗಿ ನಾಲೆಜೇ ತಗೊಂತೀನಿ ಬಹಳ ಅಂತಂದ್ರೆ ಇದಕ್ಕೆ ರಂಗನಾಥ್ ಅವ್ರದ್ದು ಬುಕ್ ಇದೆ. ಇದರಲ್ಲಿ ನಿಮಗೆ 3 ರೀತಿಯಾಗಿ ಬರುತ್ತೆ. ಕರ್ನಾಟಕ ಜಿಯೋಗ್ರಫಿ, ಪ್ರಾಕೃತಿಕ, ಭೂಗೋಳ ಅಂತೇಳಿ ಸೆಪರೇಟ್ ಬರುತ್ತೆ. ಅಪ್ ಟು ನೀವು ಅದನ್ನ ಓದಿದ್ರೆ ರಂಗನಾಥ್ ಅವ್ರದ್ದು KS ವರೆಗೂ ಹೋಗ್ತೀರಿ. ಎಲ್ಲಿವರೆಗೂ ಹೋಗುತ್ತಿದ್ದು? KS ವರೆಗೂ ಹೋಗುತ್ತೆ. ಈ ಬುಕ್ ಅನ್ನ ನೀವು ನೋಡ್ಕೊಂಡಾಗ. ಇಲ್ಲ ಇಸ್ ಅನ್ ಬೆಸ್ಟ್ ನಾನು PC ಅಷ್ಟೇ ಏನಪ್ ಮಾಡ್ತೀನಿ ಅಂತಂದ್ರೆ ತರುಣ್ ಕುಮಾರ್ ಅವ್ರ ಬುಕ್ಸ್ ಗಳನ್ನ ಓದ್ಕೊಂಡ್ರೆ ಏನಪ್ಪ ಆಗುತ್ತೆ. ಎಕನಾಮಿಕ್ ಅಂತ ಬಂದಾಗ
ಫಸ್ಟ್ ಪ್ರಿಫರೆನ್ಸ್ ರಾಘವೇಂದ್ರ ಅಂತೇಳಿ ಇದಾರೆ. ಇಲ್ಲಿದೆ ನೋಡ್ರಿ, ರಾಘವೇಂದ್ರ ಅಂತೇಳಿ ಬುಕ್ಸ್ ಅನ್ನ ಇದೆ. ಈಗ ನಿಮಗೆ ಮಾರುಕಟ್ಟೆಯಲ್ಲಿ ಸಿಗತ್ತಾ. ಓಕೆ, ನಂಬರ್ 1. ನಾನು ಇದು ಕೂಡ ಒಂದು ಬಾರಿ ಓದಿದಾಗ ನಾನು ಕಂಪ್ಯಾರಿಸನ್ ಮಾಡ್ಕೊಂಡಿರ್ತೀನಿ. ಆಪ್ಷನ್ಸ್ ಇಟ್ಕೊಂತೀನಿ ಅಂತಂದ್ರೆ ಗರಣಿ ಕೃಷ್ಣಮೂರ್ತಿ ನಿಮಗೆ ಬುಕ್ ಅನ್ನ ಇನ್ನೂ ಒಂದು ಸಿಗತ್ತ. ಈಗಾಗಲೇ ನಾನು ಗರಣಿ ಕೃಷ್ಣಮೂರ್ತಿ ತಗೊಂಡಿದ್ದೀನಿ, ಓದ್ತಾ ಇದ್ದೀನಿ ಅಂತಂದ್ರೆ ಬೇರೆ ಪರ್ಚೇಸ್ ಮಾಡಕ್ ಹೋಗ್ಬೇಡಿ. ಗರಣಿ ಕೃಷ್ಣಮೂರ್ತಿ ಅವ್ರದ್ದು ಮಾಹಿತಿಯನ್ನು ಕೂಡ ಚೆನ್ನಾಗಿದೆ. ಓಕೆ, ಇವೆರಡೂ ಕೂಡ ಏನಪ್ಪಾ ಅಂತಂದ್ರೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುವಂತ ಬುಕ್ಸ್ಗಳು. ಸರ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾವ್ದು ಓದಿದ್ರೆ ಚಂದ ರೀ ಅಂತಂದ್ರೆ, ಯಾರು ಬಿಗನರ್ ಅದಿರ್ ನೋಡ್ರಿ, ಅಂದ್ರ ಇವಾಗ ಫೀಲ್ಡಿಗೆ ಬಂದಿರ್ತೀರಿ ನೋಡ್ರಿ, ಅಂತವ್ರು KM ಸುರೇಶ್ ಅವ್ರದ್ದು ಓದ್ರಿ. ಯಾಕ್ರಿ KM ಸುರೇಶ್ ಅವ್ರದ್ದು ಅಷ್ಟೊಂದ ಅಂತ ಕೇಳಿದ್ರೆ, ಅವರು ಏನ್ ಮಾಡ್ತಾರಂತ ಆರ್ಟಿಕಲ್ ವೈಸ್ 1, 2, 3, 4 ಹಿಂಗ್ ಕೊಟ್ಟ ಬರ್ತಾ ಇದಾರೆ. ಅವರು ಯಾವುದು ಕೂಡ ಮಿಕ್ಸ್ ಮಾಡಿಲ್ಲ. ನಿಮಗೆ ಆರ್ಟಿಕಲ್ 24ನೇದು ಬೇಕು ಅಂತಂದ್ರೆ 23 ಬರೋಣ 24 ಬರುತ್ತೆ. ಬಟ್ ಇದರಲ್ಲಿ ಆದ್ರೆ ನೀವು ಹುಡುಕಾಟ ಮಾಡ್ಬೇಕು. ಇದನ್ನ ಯಾವಾಗ ಈಸಿ ಆಗತ್ತ ಅಂತಂದ್ರೆ, ನೀವು ಇದು ಒಂದ್ 4-5 ಸಲ ಓದಿದಾಗ ನಿಮ್ಗೆ ಅರ್ಥ ಆಗುವಂತ ಬುಕ್ಸ್. ಇದನ್ನ ನೀವು ಫಸ್ಟ್ ಸೆಕೆಂಡ್ ಅಲ್ಲೇ ನೀವು ಅರ್ಥ ಮಾಡ್ಕೊಂತೀರಿ. ಬಟ್ ಇದು ಎರಡು ನೀವು ಎಲ್ಲಾದ್ರೂ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಗಳು ಬಂತು ಅಂತಂದ್ರೆ, ಇಲ್ಲಿ ಕ್ವಶನ್ ಬಹಳ ಇಂಪಾರ್ಟೆಂಟ್ ಆಗುವಂತದ್ದು ಭಾರತದ ಸಂವಿಧಾನ ಗಂಗಾಧರ್ ಸ್ಟೇಟ್ಮೆಂಟ್ ವೈಸ್ ಕೊಟ್ಟಿರ್ತಾರೆ ನೋಡ್ರಿ, ಹೇಳಿಕೆ ರೂಪದಲ್ಲಿ ಅಂತ ಬಂದಾಗ ಇದು ಈಸಿ ಆಗತ್ತೆ. ಇನ್ನು ಹಿಸ್ಟ್ರಿ ಅಂತ ಯಾರ್ದ್ರಿ ಅಂತ ಕೇಳಿದ್ರೆ, ಹಿಸ್ಟ್ರಿಯಲ್ಲಿ ನಾನು ನಿಮಗೆ 2 ಸಜೆಷನ್ ಕೊಡ್ತೀನಿ. ಎರಡೂನು ನಿಮ್ಮ ಹತ್ರ ಬುಕ್ ಇದ್ರೆ ಬಹಳ ಅಂದ್ರ ಬಹಳ ಒಳ್ಳೇದಾಗಿರುತ್ತೆ. ಯಾವ್ದ್ರಿ ಅಂತಂದ್ರೆ, ಆರ್ ಮಂಜುನಾಥನ್ ಬುಕ್ ತಗೊಳ್ರಿ. ಅದ್ರ ಜೊತೆಗೆ ಅರಿವು ಬುಕ್ ಅನ್ನ ಬಂದಿದೆ, ಅರಿವು ಕರ್ನಾಟಕದ ಹಿಸ್ಟರಿ. ಓಕೆ, ಈ ಕರ್ನಾಟಕ ಹಿಸ್ಟ್ರಿ ಏನಾದ್ರೂ ನೀವು ತಗೊಂಡ್ರಿ ಅಂತಂದ್ರೆ ನಿಮಗೆ ಏನ್ ಯೂಸ್ ಆಗ್ತದ್ರಿ ಅಂತಂದ್ರ ಡೆಪ್ತ್ ಆಗಿ ತಿಳ್ಕೊಳಕ್ಕೆ. ಯಾಕ್ರಿ ಅಂತಂದ್ರ KE PC ಕೊಟ್ರು ಅಂತ ತಿಳ್ಕೊಳ್ಳಿ. ನಿಮಗ ಇವರು ಕರ್ನಾಟಕದ ಹಿಸ್ಟ್ರಿ ಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರ ಕ್ವಶನ್ಸ್ ಗಳು ರೈಸ್ ಮಾಡ್ತಾರೆ. ಸೊ ಅದಕ್ಕಾಗಿ ಇದಕ್ಕಿಂತ ಡೆಪ್ತ್ ಕರ್ನಾಟಕ ಹಿಸ್ಟ್ರಿಯಲ್ಲಿದೆ. ಇದನ್ನ ಓವರ್ ಆಲ್ ಆಗಿ ಎಲ್ಲವನ್ನು ಮಿಕ್ಸ್ ಆಗಿದೆ. ಎರಡೂ ಬುಕ್ಸ್ ನಿಮ್ ಹತ್ರ ಇದ್ರೆ ಬಹಳ ಉತ್ತಮ ಅಂತ ನಾನು ಹೇಳ್ತೀನಿ. ಇನ್ನ ಅಪ್ಲೈಡ್ ಸೈನ್ಸ್ ಅಂತ ಬಂದಾಗ, PC ನೀವೇನಾದರೂ ಅಲ್ಲಿ 6ರಿಂದ 6 to 10th ವರೆಗೂ ನೀವು ಯಾವುದೇ ಆದಂತ ಓದಿದ್ದೇ ಆದ್ರೆ ಎಲ್ಲವನ್ನು ನೆನಪಿಟ್ಕೊಂಡ್ರೆ ಈ ಅಪ್ಲೈಡ್ ಸೈನ್ಸ್ ಸಾಕು. KM ಸುರೇಶ್ ಅವರು ದಿನನಿತ್ಯ ಜೀವನದ ವಿಜ್ಞಾನ ಅನ್ವಯ ಅಂತ ಬರುತ್ತೆ. ಇದು ಯಾರಿಗ್ ಬರುತ್ತೆ ಅಂತಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆದವರು ಇದನ್ನ ಓದ್ಕೊಂಡ್ರು ಎಂಡ್ ಆಗತ್ತೆ. ನೆನ್ಪಿಟ್ಕೊಡ್ರಿ, ಸೈನ್ಸ್ ಅಲ್ಲಿ 1-2 ಕ್ವಶನ್ ಬರುತ್ತೆ, ಅದು ದಿನನಿತ್ಯದ ಸೈನ್ಸ್ ಅಲ್ಲಿ ಬಂದಿರುವಂತದ್ದು. ಇಲ್ರಿ, ನಾನು 6ರಿಂದ 12ನೇ ತರಗತಿ ನಾನು ಅರ್ಧಂಬರ್ಧ ಓದಿದ್ದೀನಿ, ನನಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಅದನ್ನೇ ಆಗ್ಬೇಕು. ಅದನ್ನ ಆಗಿಲ್ಲ ಅಂತಂದ್ರೆ ನೀವು ಬುಕ್ಗಳ ಅರ್ಥ ಮಾಡ್ಕೊಳಕ್ ಆಗಲ್ಲ. 4G ಸೈನ್ಸ್ ಅನ್ನ ತೆಗೆದುಕೊಡ್ರಿ. 4G ಸೈನ್ಸ್ ಯು ಕ್ಯಾನ್ ಗೋ ಎರಡು. ಓಕೆ, ಇಲ್ಲ ನಾನು 6ರಿಂದ 10ನೇ ತರಗತಿವರೆಗೂ ಚೆನ್ನಾಗಿ ಓದಿದ್ದೀನಿ ಅಂತಂದ್ರೆ ನಿತ್ಯ ಜೀವನ ಸೈನ್ಸ್ ಏನ. ಮೆಂಟಲಿಬಿಟಿ ಯಾರ್ದನ್ನ ನೋಡ್ಬೇಕು ಅಂತ. ಸೊ ಅಗರ್ವಾಲ್ ಇಂಗ್ಲಿಷ್ ಅಲ್ಲಿ ಯಾರು ನೋಡ್ತೀವಿ ನೋಡ್ರಿ, ಇಂಗ್ಲಿಷ್ ಅಲ್ಲಿ ಯಾರಿದ್ರಿ ಅಗರ್ವಾಲ್ ನೋಡ್ಕೊಡ್ರಿ. ಇಲ್ಲ ಅಂತಂದ್ರೆ ನಿಂಗಪ್ಪ ಅವರು ಬುಕ್ಗಳನ್ನ ಚೆನ್ನಾಗಿದೆ. ನಿಂಗಪ್ಪ ಅವ್ರದ್ದು ನಿಮಗೆ ಇನ್ನೂ ಕೂಡ ಹೇಳ್ಬೋದು, ಬುಲ್ಬುಲೆ ಅವ್ರ ಬುಕ್ ಬರುತ್ತೆ, ನಿಂಗಪ್ಪ ಜಿ ಬರುತ್ತೆ. ಅನೇಕವಾದಂತ ಬುಕ್ಗಳು 1-2-3 ನೋಡಿದೆ ನಾನು. ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಇಲ್ಲಿ ಕೊಟ್ಟಿರುವಂತದ್ದು. ಬುಲ್ಬುಲಿ ಅವ್ರದ್ದು ಕ್ಲಾಸ್ ಕೇಳ್ರಿ, ನಿಮಗೆ ಅರ್ಥ ಆಗ್ತದೆ. ಪೂರಾ ಅಲ್ಲಿ ಏನಾದ್ರು ವಿವರ ಕೊಟ್ಟಿದ್ರ. ರಿವಿಷನ್ಗೆ ಅಂತೇಳಿ ಒಂದು ಬುಕ್, ಎಲ್ಲ ಒಂದು ಕ್ವಶನ್ಸ್ ಗಳನ್ನ ಮಿಸ್ ಆಗಕತೈತಿ ಅಂತಂದ್ರೆ ಪರಂ ಒಂದು ಬುಕ್ ಇಟ್ಕೊಡ್ರಿ, ಒಂದ್ಸಲ ರಿವೈಸ್ ಮಾಡಕ್ಕೆ. ಅದು ಅಷ್ಟು ಓದಿದ ನಂತರ ಇದು ನಿಮಗೆ ಸರಿಸುಮಾರು ಈಸಿ ಆಗ್ಬಿಡತ್ತೆ. ಇದು ಇಷ್ಟು ಕೂಡ ನಿಮಗೇನು ಒಂದು ನಾಲೆಜ್ ಅಂತ ಸಿಗತ್ತೆ. ಇನ್ನು ಕರೆಂಟ್ ಇವೆಂಟ್ಸ್ ಏನ್ರಿ ಅಂತಂದ್ರೆ, ಕರೆಂಟ್ ಇವೆಂಟ್ಸ್ PC ಓದವರು, ಅದು ಹೇಳ್ತಾ ಇದೀನಿ, PC ಓದವರು ವಿಜೇತ ಬುಕ್ಸ್ ಗಳನ್ನ, ವಿಜೇತ ಮ್ಯಾಗಝಿನ್ ಗಳನ್ನ ಓದ್ಕೊಡ್ರಿ. ಓಕೆನಾ. ಇಲ್ಲ ಅಂತಂದ್ರ ನಿಮಗ ನಮ್ಮ KS ಮಾಸ್ಟರ್ ಮೈಂಡ್ ಈ ಆಪ್ ಅಲ್ಲಿ, ಓಕೆನಾ, ಅಲ್ಲಿ ನೀವು ಹೋಗಿ ಕರೆಂಟ್ ಅಫೇರ್ಸ್ ಅಂತ ಬರುತ್ತೆ ಮೊದಲು. ಅದಾದ ನಂತರ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್. ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಹೋಗ್ತೀರಿ. ಸ್ಟೇಟ್ ಗೌರ್ಮೆಂಟ್ ಅಲ್ಲಿ PC ಅಂತ ಇದೆ ಮತ್ತು KE ಅಂತ ಇದೆ. ಓಕೆನಾ. ಈ PC ಮತ್ತು PSI ದವರಿಗೆ ಹ್ಯಾಂಡ್ ರೈಟಿಂಗ್ ನೋಟ್ಸ್ ಅನ್ನ ಕೊಟ್ಟಿದೆ. ಇದು 4ರಿಂದ 5 ವೆಬ್ಸೈಟ್ ಅನ್ನ ರೆಫರ್ ಮಾಡಿ ನೋಟ್ಸ್ ಅನ್ನ ಮಾಡಿದ್ದು. ಇದನ್ನ ಬೇಕಾದ್ರೂ ಓದ್ಕೊಡ್ರಿ. 2 ಆಪ್ಷನ್ಸ್ ನಿಮಗಿದೆ. ಇನ್ನು PSI ದವ್ರ ಟಾರ್ಗೆಟ್ ರೀ. PSI ದವ್ರದ್ದು ಸೇಮ್ ಇದೆ. ನಾನು ಹೇಳಿರುವಂತ ಬೇಸಿಕ್ ಇಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ಬೇಸಿಕ್ ಇಸ್ ದ ಸೇಮ್ ಆಗಿರುತ್ತೆ. ಯಾವ್ದು ಓದ್ಬೇಕು, ಏನೇನು ಓದ್ಬೇಕು, PC-ಗೆ ಏನ್ ಹೇಳಿರ್ತೀನಿ ಇಲ್ಲಿ ಅದನ್ನೇ ಹೇಳಿರ್ತೀನಿ. ಇಲ್ಲ ನನಗೆ ಇವಾಗ ಕೇಳಕ್ ಆಗೋದಿಲ್ಲ ಅಂತಂದ್ರೆ ನಮ್ದೇ ಕ್ಲಾಸ್ ಇದೆ, 6 to 10th ಕ್ಲಾಸ್ ಮಾಡ್ತಾ ಇರುವಂತದ್ದು. ಸೊ ನೀವು ಇದನ್ನ ಬೇಕು ಅಂದ್ರೆ ಸೋಷಿಯಲ್ ಸೈನ್ಸ್ ಅಲ್ಲಿ ಮಾಡ್ಕೋಬಹುದು. ಅಲ್ಲಿ ಒಂದು 25ರಿಂದ 30 ಕ್ವಶನ್ ಬರುವ ಹಾಗೆ ಕ್ಲಾಸ್ ಗಳನ್ನ ಮಾಡ್ತಾ ಇದೀವಿ. ಓಕೆ, ಅದನ್ನ ಬಿಟ್ಟು ತಮಿಳ್ನಾಡು ಬುಕ್ಸ್ ಬೇಕು ಅಂತಂದ್ರು ಕನ್ನಡದಲ್ಲಿ. ಓಕೆ, ಕನ್ನಡದಲ್ಲಿ ಯಾರಿಗೆ ತಮಿಳ್ನಾಡು ಬುಕ್ಸ್ ಬೇಕು ಅಂತಂದ್ರೆ ಆಪಲ್ ಇದೆ. ಓಕೆ, ತಮಿಳ್ನಾಡು ಬೇಕು ಅಂದವ್ರು ಅದನ್ನು ಕೂಡ ತೆಗೆದುಕೋಬಹುದು. ಜಿಯೋಗ್ರಫಿ ಅಂತ ಬಂದಾಗ ರಂಗನಾಥ್ ಅಥವಾ
ತರುಣ್ ಕುಮಾರ್ ಇವೆರಡು ಸೇಮ್ ಆಗ್ತದೆ ಅದಕ್ಕೆ. ಓಕೆ, ಎಕನಾಮಿಕ್ ಬಂದಾಗ ಏನು ಬದಲಾವಣೆ ಆಗೋದಿಲ್ಲ, ಬದಲಾವಣೆ ಸೇಮ್ ಇರುತ್ತೆ. ಇನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಬಂದಾಗ ನಿಮಗೆ ಎರಡು ಆಪ್ಷನ್ಸ್ ಬಂದ್ಬಿಡ್ತಿಲ್ಲ. ಒಂದು ಲಕ್ಷ್ಮೀಕಾಂತ ಕನ್ನಡದಲ್ಲಿದೆ, ಇಲ್ಲೊಂದು ಅರಿವು ಅಂತ ಇದೆ. ಇವೆರಡರದಾಗ ಓದ್ಕೊಡ್ರಿ. ಯಾಕ್ರಿ ಅಂತಂದ್ರ ಲಕ್ಷ್ಮೀಕಾಂತ್ ಅಲ್ಲಿ ಏನ್ ಕೊಟ್ಟಿದ ಇದು UPSC ಅವರು ರೆಫರ್ ಮಾಡುವಂಥದ್ದು. ಓಕೆ, UPSC ಅವರು ರೆಫರ್ ಮಾಡುವಂತ ಆ ಅಂತದನ್ನ ನಿಮಗೆ ಏನದ ಅಂತಂದ್ರ ಕನ್ನಡದಲ್ಲಿ ಬಂದಿದೆ. ಅರಿವು ನಂಬರ್ 1 ಚೆನ್ನಾಗಿದೆ ಬುಕ್ಸ್. ಓಕೆ, ಅದನ್ನು ಓದ್ಕೊಳ್ಳಿ. ಇಲ್ಲ ಲಕ್ಷ್ಮೀಕಾಂತ್ ಓದಿದ್ರು ಬೆಸ್ಟ್. ಹಿಸ್ಟ್ರಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಬದಲಾವಣೆಯನ್ನ PSIಗೆ ಸೇಮ್ ಆಗಿರುತ್ತೆ. ನೀವು ಜಾಸ್ತಿ ಇನ್ನು ತಿಳ್ಕೊಬೇಕು, PhD ಮಾಡಬೇಕು ಅಂತಂದ್ರ ನೀವೇನಾದ್ರೂ ಸದಾಶಿವ ಬೇಕಾದ್ರೂ ತಗೋಬಹುದು, ಇಲ್ಲಾಂದ್ರೆ KNAದವರು ಬೇಕಾದ್ರೂ ತಗೋಬಹುದು. ಎರಡರದಾಗ ಆಪ್ಷನ್ಸ್. ನೀವೇನಾದ್ರೂ ಅದರ PhD ಮಾಡ್ತೀನಿ ಅಂದ್ರೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ತಗೊಂತೀನಿ ಅಂತಂದ್ರ ಸಮಗ್ರ ಸ್ಪರ್ಧಾ ವಿಜ್ಞಾನ ಅಂತೇಳಿ VRS ಅಂತ ಇದೆ. VRS ಇದಕ್ಕೆ ಪ್ರಿಫರೆನ್ಸ್ ನಾನು ಫಸ್ಟ್ ಕೊಡ್ತೀನಿ. ಓಕೆ, ಈ ಸೆಕೆಂಡ್ ಏನದ 4G ಸೈನ್ಸ್ ಇದೆ, ಬೇಕಾದ್ರೆ ಅದು. ಮೆಂಟಲಿಬಿಟಿಯಲ್ಲಿ ಏನು ಚೇಂಜಸ್ ಇಲ್ಲ, ಇಸ್ ಅನ್ ಸೇಮ್ ಬರುತ್ತೆ. ಯು ಕ್ಯಾನ್ ರೀಡ್, ಅದನ್ನ ನೋಡ್ಕೊಳ್ಳಿ. ಇಲ್ಲ ಮೆಂಟಲಿಬಿಟಿ ಅಂತಂದ್ರೆ ನೀವು ರೆಗ್ಯುಲರ್ ಟಚ್ ಇದ್ರಿ ಅಂತಂದ್ರೆ ಈಶ್ವರಗಿರಿ ಸರ್ ಕ್ಲಾಸಸ್ ಬರುತ್ತೆ, ನೀವು ಅದನ್ನ ಬೇಕಾದ್ರೂ ನೋಡ್ಕೋಬಹುದು. ಈಶ್ವರಗಿರಿ ಕ್ಲಾಸಸ್ ಅಲ್ಲಿ ನಿಮಗೆ ಕಂಪ್ಲೀಟ್ಲಿ ಟಚ್ ಅಲ್ಲಿ ಇದೀನಿ ಅಂತಂದ್ರೆ ನೀವು ಅದನ್ನ ನೋಡ್ಕೊಂಡ್ರಿ ಅಂತಂದ್ರೆ ಯು ಕ್ಯಾನ್ ಗ್ರೋತ್ ವಿತ್. ಯಾಕೆ ಅಂತಂದ್ರೆ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ನಿಮ್ಗೆ ಶಾರ್ಟ್ ಕಟ್ ಅಲ್ಲಿ ಕೂಡ ಏನ್ ಮಾಡ್ತಾರ ಅವರು ಅಂತಂದ್ರೆ ಹೇಳ್ಕೊಡ್ತಾರ. ಓಕೆ, ಶಾರ್ಟ್ ಕಟ್ ಮೆಥಡ್ ಕೂಡ ಇರುತ್ತೆ, ಅದು ನಿಮ್ಗೆ ಟೈಮ್ ಅನ್ನ ಉಳಿಸುತ್ತೆ. ಕರೆಂಟ್ ಅಫೇರ್ಸ್ ಅಂತ ಬಂದಾಗ PSI ದವರು ಎರಡು ಆಪ್ಷನ್ಸ್ ಇಟ್ಟಿದ್ದೀನಿ. ಯಾಕೆ ಅಂತಂದ್ರ ಇದನ್ನ ಏನಾದ್ರೂ KE ದವ್ರು ತೆಗೆದ್ರು ಅಂತ ತಿಳ್ಕೊಡ್ರಿ, ಅರಿವು ಓದ್ಕೊಡ್ರಿ. ಏನಾದ್ರೂ ಇದನ್ನ ಇವ್ರು ತೆಗೆದ್ರು ಅಂತಂದ್ರೆ KSP ದವ್ರು ತೆಗೆದ್ರು ಅಂತ ತಿಳ್ಕೊಡ್ರಿ, ವಿಜೇತ ಓದ್ಕೊಡ್ರಿ. ಎರಡು ಆಪ್ಷನ್ಸ್ ನಿಮ್ ಮುಂದೆ ಇದೆ. ಇದಕ್ಕೆ ಸೇಮ್ ರೈಟಿಂಗ್ ನೋಟ್ಸ್ ಇದೆ, ನೀವು ಅದು PC ಗೆ ಹೆಂಗ್ ನೋಡ್ತೀರಿ ಆಪ್ ಅಲ್ಲಿ ಬೇಕಾದ್ರೆ ತಗೋಬಹುದು. ಇನ್ನು ಪೇಪರ್ 1 ಪೇಪರ್ 2 ಬುಕ್ಸ್ ಗಳ ನೀಡಿಲ್ಲ, ತಿಳ್ಕೊಂಡ್ಬಿಡ್ರಿ. ಓಕೆ, ಮಾರ್ಕೆಟ್ ಅಲ್ಲಿ 100 ಬುಕ್ಸ್ ಗಳು ಸಿಗ್ಲಿ, ನೀಡಿಲ್ಲ. ಬುಕ್ಸ್ ಗಳು ತಗೊಂಡ್ರು ಕೂಡ ಹೆಂಗ್ ತಗೋಬೇಕ್ರಿ ಅಂತಂದ್ರೆ ಈ ಬುಕ್ಸ್ ಗಳನ್ನ ನೀವು ಏನ್ ಮಾಡ್ತೀರಿ ಅಂತಂದ್ರ ಪರ್ಚೇಸ್ ಮಾಡಕ್ ಹೋಗ್ತೀರಿ. ಈ ಪರ್ಚೇಸ್ ಮಾಡಿದ್ರು ಅಂತಂದ್ರ ನಿಮ್ಮ ಕರೆಂಟ್ ಅಫೇರ್ಸ್ ಅಂತ ಏನಿರುತ್ತಲ್ಲ ಅದು ಅಲ್ಲೇ ಎಂಡ್ ಆಗಿರುತ್ತೆ. ಓಕೆ, ಅಲ್ಲಿಗೆ ಎಂಡ್ ಆಯ್ತು. ಇದನ್ನ ಕಂಪ್ಲೀಟ್ಲಿ ಅಪ್ಡೇಟ್ ಮಾಡೋರು ಯಾರಿದ್ದಾರೆ ಅಂತಂದ್ರ ಕನ್ಮುಡಿ IAS ಅಂತ ಹೇಳಿದೆ. ಓಕೆನಾ, ಆ ಕನ್ಮುಡಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರ ನಿಮಗೆ ಕರೆಂಟ್ ಅಫೇರ್ಸ್ ಯೂಟ್ಯೂಬ್ ಅಲ್ಲಿ ಹೇಳ್ತಾ ಬರ್ತಾರ ಅವ್ರು. ಸೊ ನೀವು ಅದರಲ್ಲಿ ಏನ್ ಮಾಡ್ಕೋಬಹುದು, ಈ ಕನ್ಮುಡಿ ಬೇಕಾದ್ರೆ ಸಜೆಷನ್ ಮಾಡ್ತೀನಿ, ಅದನ್ನ ತಗೋಬಹುದು, ನಿಮ್ಮ ಇಷ್ಟ ಅದು. ಅದಕ್ಕಿಂತ ಬೆಸ್ಟ್ ಯಾವ್ದು ಇದೆ ರೀ ಅಂತಂದ್ರೆ ನನಗನ್ಸೋದು 100ಕ್ಕೆ 100%. ನಾನು ನಿಮಗೆ ಬೇಕು ಅಂತಂದ್ರು 1998 ಇಂದ ಹಿಡಿದು ಸ್ಟಿಲ್ 2014 ಅಲ್ಲ 2016 ಅನ್ಸುತ್ತೆ 402 ಏನಿದೆ ಅಲ್ಲ, 402 ಇಲ್ಲ 545 ಎಕ್ಸಾಮ್ ವರ್ಗು ಏನ್ ಬಂತಲ್ಲ, ಅದು ಅಷ್ಟು ಪ್ರಶ್ನೆ ಪತ್ರಿಕೆಗಳು ಒಂದೇ PDF ಅಲ್ಲಿ ನಿಮ್ಗೆ KS ಮಾಸ್ಟರ್ ಮೈಂಡ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿದ್ದೀನಿ. ಓಕೆ, ಇಲ್ಲಾಂದ್ರೆ ಆಪ್ ಅಲ್ಲಿ ಇದೆ, ಈ ಆಪ್ ಅಲ್ಲಿ ಈಸಿ ಸಿಕ್ಬಿಡುತ್ತೆ, ಅದ್ರಲ್ಲಿ ಕೊಟ್ಟಿದ್ದೀನಿ, ನೋಡ್ಕೋಬಹುದು. ಇಲ್ಲ ಅಂತಂದ್ರೆ 30 ಎಸ್ಸೆಗಳು 60 ಡೇಸ್ ಅಂತೇಳಿ ಒಂದು ಇದು ಮಾಡಿದ್ದೀನಿ, ಕಾನ್ಸೆಪ್ಟ್ ಅನ್ನ ಮಾಡಿದ್ದೀನಿ. ಸೊ ಇದನ್ನ 49 ರೂಪೀಸ್ ಪೇ ಮಾಡ್ಬೇಕಾಗತ್ತೆ. ಓಕೆ, ಇದನ್ನ ತಗೊಂಡು 30 ಇನ್ಫಾರ್ಮೇಶನ್ ಅನ್ನ ವಿತ್ ನಾವು ಅದಕ್ಕೆ ಕಟಿಂಗ್ ನ್ಯೂಸ್ ಪೇಪರ್ ಕೂಡ ಹಚ್ಚಿದೀವಿ. ಅದಕ್ಕೆ UPSC ಪ್ರಶ್ನೆಗಳು ಏನಾದ್ರೂ ಆಗಿದವ ಅನ್ನೋದು ಕೂಡ ಇಯರ್ ಸಮೇತವಾಗಿ ಕೊಟ್ಟಿದೀವಿ. ಅದ್ರ ಮೇಲೆ ಕ್ವಶನ್ಸ್ ಇದೆ, ಅದನ್ನ ಬೇಕಾದ್ರೂ ನೀವು ತೆಗೆದುಕೋಬಹುದು. ಇಲ್ಲ ಸರ್ ನನಗೆ ಅದನ್ನ ತೆಗೆದುಕೊಳ್ಳೋದು ₹1 ಖರ್ಚು ಮಾಡೋದಿಲ್ಲ ಅಂದ್ರೆ ಪ್ರಜಾವಾಣಿ ಆರ್ಟಿಕಲ್ಸ್ ಗಳನ್ನ ನೋಡ್ಕೊಳ್ಳಿ, ಒಟ್ಟ ಬಿಡಬೇಡಿ. ಅದರಲ್ಲಿ ಆರ್ಟಿಕಲ್ ಅಲ್ಲಿ ಏನಿರುತ್ತೋ ಅದು ಮಾಹಿತಿಯನ್ನ ಬುಕ್ಸ್ ಇಂದ ತೆಗೆದು ಒಂದು ಎಸ್ಸೆಯನ್ನ ತಯಾರು ಮಾಡ್ಕೊಳ್ಳೋದು ಬೆಸ್ಟ್. ಇಂಗ್ಲಿಷ್ ಓದೋರು ಹಿಂದೂ ಪೇಪರ್ ಅನ್ನ ಅನಲೈಸ್ ಮಾಡಿ. ನಾನು ಏನ್ ಮಾಡ್ತೀನಿ, ಹಿಂದೂ ಮತ್ತು ಪ್ರಜಾವಾಣಿ ವಿತ್ ವೆಬ್ಸೈಟ್ ಕ್ವಶನ್ಸ್ಗಳು ಇವೆಲ್ಲವನ್ನು ನಾನು ತೆಗೆದುಕೊಂಡು PIB ವೆಬ್ಸೈಟ್ ಇಸ್ ದ ಗೌರ್ಮೆಂಟ್ ಅಂಡರ್, ಅದನ್ನು ತಗೊಂಡ್ಕೊಂಡು ನಾನು ಏನ್ ಮಾಡಿದೀನಿ 30 ಎಸ್ಸೆಗಳನ್ನ ಓನ್ಲಿ 49 ರೂಪೀಸ್ ಕೊಡ್ತಾ ಇದ್ದೀನಿ. ನೀವು ಎರಡರದಾಗ ಒಂದು ಯೂಸ್ ಮಾಡ್ಕೋಬಹುದು. ಸರ್ ಕನ್ನಡ ಟು ಟ್ರಾನ್ಸ್ಲೇಷನ್ ಯಾವ್ದು ಬೆಸ್ಟ್ ರೀ ಅಂತಂದ್ರೆ ಕನ್ನಡಕ್ಕೆ. ಓಕೆ, ಕನ್ನಡಕ್ಕೆ ಇದು ದರ್ಶಿನಿ ಅಂತೇಳಿ ಒಬ್ರು ಕ್ಲಾಸಸ್ ಅನ್ನ ಹೇಳ್ತಾರೆ ಯೂಟ್ಯೂಬ್ ಅಲ್ಲಿ. ಓಕೆ, ಇದು ಅವ್ರ ಹೆಸರು ಏನಪ್ಪಾ ಅಂತಂದ್ರ ಇವ್ರದ್ದು ಕ್ಲಾಸ್ ಏದು ಅಂತಂದ್ರ ವೇದಾಂತ ಪಾಠಶಾಲೆ ಅಂತೇಳಿ ಬರುತ್ತೆ ನೋಡಿ, ಅದನ್ನ ತಗೊಳ್ರಿ. ವೇದಾಂತ ಪಾಠಶಾಲೆ ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ ಇಸ್ ಅನ್ ಬೋತ್. ಅದಕ್ಕೆ ಬಾಬು ರೆಡ್ಡಿ ಅವ್ರದ್ದು ಒಂದು ಬುಕ್ ಅನ್ನ ಬರುತ್ತೆ, ಯಾವುದು ಭಾಷಾಂತರ ಅಂತೇಳಿ. ನೀವು ಅದು ಎಕ್ಸ್ಪೀರಿಯನ್ಸ್ ಕೂಡ ಇದೆ, ತುಂಬಾ ಅನುಭವದ ಮೇಲೆ ಬರೆದಿರುವಂತದ್ದು, ಅದು ಕೂಡ ರೆಫರ್ ಮಾಡಬಹುದು. ಇನ್ನು ಟಾರ್ಗೆಟ್ KPSC ಮತ್ತು KE ಅದು ಬುಕ್ ಲಿಸ್ಟ್ ಅಂತೇಳಿ ಇಲ್ಲಿ ಒಂದ್ ಸ್ವಲ್ಪ ಏನಾದ್ರೂ ಬದಲಾವಣೆ ಆಗತ್ತೆ ಅಂದ್ರೆ ಬೇಸಿಕಲಿ ಏನು ಬದಲಾವಣೆನ ನಾನು ಮಾಡೋದಿಲ್ಲ. ಓಕೆ, ಇದನ್ನ ನಿಮ್ಗೆ ಏನಾದ್ರೂ ತಮಿಳ್ನಾಡು ಬುಕ್ಸ್ ಬೇಕು ಅಂತಂದ್ರೆ ಈ ಆಪ್ ಅಲ್ಲೇ ಸಿಗುತ್ತೆ. ಯಾವುದು ಅಂತಂದ್ರೆ KS ಮಾಸ್ಟರ್ ಮೈಂಡ್ ಅಂತೇಳಿ ನೀವು ಏನಾದ್ರೂ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು. ಓಕೆ, ಜಿಯೋಗ್ರಫಿ ಇಸ್ ದನ್ ಸೇಮ್ ಇದೆ. ನನಗೆ ಬೆಸ್ಟ್ ಅನ್ಸೋದು ಏನಂತಂದ್ರೆ ನೀವು KPSC ಓದಾಕತ್ತೀನಿ ಅಂತಂದ್ರೆ ರಂಗನಾಥ್ ಅವ್ರ ಬುಕ್ ಅನ್ನ ರೆಫರ್ ಮಾಡ್ತೀನಿ, ನಾನು ಫಸ್ಟ್ ಪ್ರಿಫರೆನ್ಸ್ ಇದೆ ಕೊಡ್ತೀನಿ. ಓಕೆ, ಇನ್ನ ಎಕನಾಮಿಕ್ ಅಂತ ಬಂದಾಗ ಇಲ್ಲಿ ನಾನು ರಾಘವೇಂದ್ರ ಅಂತ ಇದೆ, ಸೊ ಇದನ್ನ ರೆಫರ್ ಮಾಡಕ್ ಹೇಳ್ತಾ ಇರ್ತೀನಿ. ಮತ್ತೆ ಇದು ಗರಣಿ ಕೃಷ್ಣಮೂರ್ತಿ ಸರ್ವೆಗಳನ್ನ ಓದ್ಕೊಡ್ರಿ. ಓಕೆ, ಚೆನ್ನಾಗಿ ಕೊಡ್ತಾರೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರೋದು ಲಕ್ಷ್ಮೀಕಾಂತ್ ಅಥವಾ
ಇಲ್ಲಾಂದ್ರೆ ಅರಿವು, ಎರಡರದಾಗ ಒಂದು. ಲಕ್ಷ್ಮೀಕಾಂತ್ ಇಸ್ ಬೆಸ್ಟ್, ಬಟ್ ಅರ್ಥ ಆಗೋದು ಬಹಳ ಲೇಟ್ ಆಗ್ತದೆ. ಹಿಸ್ಟ್ರಿ ಅಂತ ಬಂದಾಗ ಸೂರ್ಯಕುಮಾರ್ ಕಾಮತ್ ಅಂತ ಬರುತ್ತೆ, ಇದು ಕರ್ನಾಟಕದ ಹಿಸ್ಟ್ರಿ. KNA ಅಥವಾ ಸದಾಶಿವ, ಇದು KE ದವರು ಓದುವಾಗ ಡೆಪ್ತ್ ಆಗಿ ಓದ್ಕೊಂಡ್ಬಿಡ್ರಿ. ಯಾಕ್ರಿ ಡೆಪ್ತ್ ಆಗಿ ಅಂತಂದ್ರೆ ನಿಮ್ಗೆ ಸ್ಟೇಟ್ಮೆಂಟ್ ಕ್ವಶನ್ಸ್ಗಳು 1 ವರ್ಡ್ಸ್ 2 ವರ್ಡ್ಸ್ ಅಲ್ಲಿ ಸಿಗೋದಿಲ್ಲ. ಅದಕ್ಕಾಗಿ ನಿಮಗೆ ಅದನ್ನ ಓದಕ್ಕಂತ ಸಜೆಷನ್ ಅನ್ನ ಮಾಡ್ತೀನಿ. ಬುಕ್ಸ್ ದೊಡ್ಡದಾಗತ್ತೆ ರೀ, ನಮಗೆ ಏನ್ ಬೇಗ ಆಗ್ಬೇಕು ಅಂತಂದ್ರೆ, ನೀವು ಬೇಗ ಆಗ್ಬೇಕು ಅಂತಂದ್ರೆ ನೀವು ಏನ್ 80 ಸ್ಕೋರ್ ತೆಗಿಯಾಕತ್ತೀನಿ ಅಂತಂದ್ರೆ 75ರದಾಗ ಅದು ನಿಂದಿರ್ಬೋದು. ಯಾಕಂದ್ರೆ ಹಿಸ್ಟ್ರಿಯಲ್ಲಿ ಒಂದು 5 ಕ್ವಶನ್ ಮೈನಸ್ ಆಗ್ಬಿಡ್ತಾವ. ಯಾರ ಕೈಯಾಗ ಸಿಕ್ಕಾಗ? ಇದು KE ಅವ್ರ ಕೈಯಾಗ ಸಿಕ್ಕಾಗ. ಓಕೆನಾ? ಹಂಗಿದೆ, ನೋಡ್ಕೊಡ್ರಿ, ಅದು ನಿಮಗೆ ಬಿಟ್ಟಿತ್ತು. ಬಟ್ ಆದ್ರೆ ನಾನು ಬುಕ್ ಲಿಸ್ಟ್ ಅನ್ನ ಕೊಟ್ಟಿದ್ದೇನೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಬಂದಾಗ ವೆಂಕಟರಮಣ ಅಂತ ಬರ್ತದೆ, ಇದು ವಿನೋದ್ ಕುಮಾರ್ ಚವ್ಹಾಣ್ ಅಂತ ಬರ್ತದೆ. ಓಕೆ, ಇಸ್ ದ ಬೆಸ್ಟ್. ಎನ್ವೈರನ್ಮೆಂಟ್ ಅಂತ ಬಂತು ಅಂದ್ರೂ ಭೈರಪ್ಪ ಆದ್ರೂ ಓಕೆ, ಇಲ್ಲ ಅಂತ ವಿನೋದ್ ಕುಮಾರ್ ಚವ್ಹಾಣ್. ವಿನೋದ್ ಕುಮಾರ್ ಚವ್ಹಾಣ್ ಅವ್ರ ಬುಕ್ ನಿಮಗೆ ಏನಾಗ್ತದಂದ್ರ ಬಹಳ ಈಸಿಯಾಗಿ ಅರ್ಥ ಆಗ್ತದೆ. ಭೈರಪ್ಪ ಅವ್ರ ಬುಕ್ ಹೈ ಲೆವೆಲ್ ವರ್ಡ್ಸ್ ಗಳಿದಾವೆ. VRS ಇದು ಕೂಡ ನಿಮ್ಗೆ ಏನು ಅಂತಂದ್ರೆ ಸೈನ್ಸ್ ಈಸಿ ಆಗುತ್ತೆ, ಅದರಲ್ಲಿ ಟೆಕ್ನಾಲಜಿ ಅಂತೇಳಿ ಎಲ್ಲವನ್ನು ಒಂದರದಾಗೆ ಕೊಟ್ಟಿದ್ದಾರೆ. ಮೆಂಟಾಲಿಟಿಯಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ನೀವು ಇಲ್ಲಿ ಬೇಕು ಅಂತಂದ್ರೆ IG ಅಕಾಡೆಮಿ ಅಂತ ಇದೆ, ಈಶ್ವರಗಿರಿ ಸರ್ದು, ಬೇಕಂದ್ರೆ ಅಲ್ಲಿ ತಗೋಬಹುದು. ಎನ್ವೈರನ್ಮೆಂಟ್ ನಾನು ಇಲ್ಲೇ ಕೊಟ್ಟಿದ್ದೀನಿ, ಭೈರಪ್ಪ ಅವ್ರ ಬುಕ್ ಕೂಡ ಇದೆ, ಇಲ್ಲ ಅಂತಂದ್ರೆ ಚವ್ಹಾಣ್ ಅವ್ರ ಬುಕ್ಸ್ ಕೂಡ ಇದೆ. ಓಕೆ, ವಿನೋದ್ ಕುಮಾರ್ ಚವ್ಹಾಣ್ ಇದೆ, PV ಭೈರಪ್ಪ ಅವ್ರದ್ದು ಬುಕ್ಸ್ ಕೂಡ ಇದೆ. ಇನ್ನು ಕರೆಂಟ್ ಅಫೇರ್ಸ್ ಅಂತ ಬಂತು ಅಂದ್ರೆ ನಿಮ್ಗೆ ಕರೆಂಟ್ ಅಫೇರ್ಸ್ ನಾನು ಎಷ್ಟು ಹೇಳಿದ್ರು ಕಡಿಮೆನಲ್ಲಿ, ನೀವು ಹೋಗಿ ಅದು ಒಂದ್ಸಲ ನೋಡ್ಕೊಂಡ್ಬೇಡಿ. ಯಾಕೆಂತಂದ್ರೆ ಈಗ ನಡೆದಂತ UPSC ಅಲ್ಲಿ UPSC ಅಲ್ಲಿ ಸರಿ ಸುಮಾರು 10 ಕ್ವಶನ್ಕಿಂತ ಪ್ಲಸ್ ಆಗಿ ಬಂದಿದ್ದಾವೆ. ಓಕೆ, ನೆನಪಿಟ್ಕೊಡ್ರಿ, ಈ ರೇಂಜ್ಗೆ 10 ಕ್ವಶನ್ಕಿಂತ ಹೆಚ್ಚು ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿದೆ. ಪ್ರಜಾವಾಣಿ ಕಂಪಲ್ಸರಿ ನೋಡ್ಕೊಟ್ರಿ, ಅದ್ರ ಜೊತೆಗೆ ಹಿಂದೂ ಪೇಪರ್ ನಿಮ್ಗೆ ಬಿಟ್ಟಿತ್ತು. ಸೊ ಹಿಂದೂ ಪೇಪರ್ ಅಲ್ಲಿ ಬರುವಂತ ಮಾಹಿತಿನ ನಾನು ಕನ್ನಡದಾಗ ಕೊಡ್ತಿರ್ತೀನಿ, ಅದು ಯಾಪಲ್ಲಿ. ಓಕೆ, ಕನ್ನಡದಾಗ ಬರುತ್ತೆ, ಯಾಪಲ್ಲಿ ಇದೆ. ಸೊ ಅದನ್ನ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೇಕು. ಅರಿವು ಕಂಪಲ್ಸರಿ ಓದ್ಬೇಕು. ನಾನು ಯಾವ್ಯಾವ ಇಡಾಕತ್ತಿದ್ದೀನಿ ಅಲ್ಲಿಗೆ ಕ್ವಾಲಿಟಿ ಹೈ ಆಗ್ತಾ ಹೋಗ್ತದೆ. ಇನ್ನು ಪೇಪರ್ 1ಗೆ ಏನ್ ಮಾಡ್ಬೇಕ್ರಿ ಅಂತ, ಪೇಪರ್ 1ಗೆ ಅಂತ ಬಂದಾಗ ಕನ್ನಡ ಸಾಹಿತ್ಯದ ಪರಿಷತ್ತಿಂದ ಬಿಡುಗಡೆ ಮಾಡುದಂತ ಕನ್ನಡದ ವ್ಯಾಕರಣದ ದರ್ಪಣ ಅಂತ ಬರ್ತದ, ಅದು ಇದೆ. ಓಕೆನಾ? ಇಲ್ಲ ಅಂತಂದ್ರೆ ಇದು ಕ್ರಿಯೇಟಿವ್ ಅವರು ಬಿಟ್ಟಿದ್ದಾರೆ. ಸೊ ಇವ್ರದ್ದು ಇದೆ, ಕ್ರಿಯೇಟಿವ್ ಅವ್ರದ್ದು ಕೂಡ ನೀವು ನೋಡ್ಕೋಬಹುದು. ಇಂಗ್ಲಿಷ್ ಅಂತ ಬಂದಾಗ ಶಿವಕುಮಾರ್ ಮಾಳ್ವಳ್ಳಿ ಅಂತ ಇದ್ದಾರೆ, ಇವ್ರದ್ದು ನಿಮಗೆ ಇಂಗ್ಲಿಷ್ ನಂಬರ್ 1. ಓಕೆ, ಸಾರಿ, ಇಂಗ್ಲಿಷ್ ಏನಾಗುತ್ತೆ ಅಂತಂದ್ರೆ ನಂಬರ್ 1 ಇದೆ. ಸೊ ಇದು ಕೂಡ ನೀವು ನೋಡ್ಕೋಬಹುದು. ಈಗ ಇದರಲ್ಲಿ ಬುಕ್ ಅಲ್ಲಿ ಕೂಡ ತುಂಬಾ ಕ್ವಶನ್ಸ್ ಗಳು ಬಂದಿದಾವೆ. ಇನ್ನು ಶಿವಕುಮಾರ್ ಇದು ಬಾಗೇವಾಡಿ ಅಂತೇಳಿ ಬರುತ್ತೆ. ಓಕೆ, ಯಾವುದಕ್ಕೆ? ಕಂಪ್ಯೂಟರ್ಗೆ. ಈ ಕಂಪ್ಯೂಟರ್ಗೆ ಇನ್ನೂ ಒಂದು ಆ್ಯಡ್ ಮಾಡ್ತೀನಿ ನಾನು, ಸುನಿಲ್ ಚವ್ಹಾಣ್ ಅಂತೇಳಿ ಕಂಪ್ಯೂಟರ್ ಬುಕ್. ಓಕೆನಾ? ಈ ಸದ್ದ ಇದಕ್ಕೆ ಇನ್ನೂ ಒಂದು ಆ್ಯಡ್ ಮಾಡ್ಕೊಡ್ರಿ. ಯಾವ್ದಪ್ಪ ಅಂತಂದ್ರ ಪ್ರಗತಿ ಅಂತೇಳಿ ಒಂದು ಬರ್ತಾ ಇದೆ, ಜೈಶ್ರೀ ಅಭಿಲಾಷ್ ಕಂಪ್ಯೂಟರ್ ಅಂತೇಳಿ. ಇವ್ರದ್ದು 2 ಬುಕ್ಸ್ಗಳಿದೆ. ಒಂದು ಥೇರಿ ಬುಕ್ ಕೂಡ ಇದೆ, ಇನ್ನೂ ಒಂದು ಏನಪ್ಪಾ ಅಂತಂದ್ರ ಇಲ್ಲಿ MCQ ರೂಪದಲ್ಲಿ ಇರುವಂತದ್ದು. ಓಕೆ, MCQ ರೂಪದಲ್ಲಿ ಔಟ್ ಆಫ್ ಸ್ಟೇಟ್, ನೆನಪಿಟ್ಕೊಡ್ರಿ, ಇಲ್ಲಿವರೆಗೂ ಯಾರು ಮಾಡಿಲ್ಲ, ಔಟ್ ಆಫ್ ಸ್ಟೇಟ್ ಕ್ವಶನ್ಸ್ಗಳು ಇದರಲ್ಲಿ ಕಂಡು ಬರುತ್ತೆ. ಸೊ ಜೈಶ್ರೀ ಅಭಿಲಾಷ್ ಅವ್ರದ್ದು 2 ಕೂಡ ಬುಕ್ಸ್ ಇದಾವೆ. ನೀವು 2 ನೋಡ್ಕೊಂಡ್ರೆ ಒಂದಕ್ಕೊಂದು ಲಿಂಕ್ ಇಟ್ಟಿರ್ತಾರೆ ಅವರು, ಬಹಳ ಈಸಿಯಾಗಿ ನಿಮ್ಗೆ ಈಸಿ ಆಗುವಂಥದ್ದು. ಓಕೆ, 2 ಇದೆ, ನೋಡ್ಕೊಡ್ರಿ. ಇನ್ನು ಮಾರ್ಕೆಟಿಗೆ ಬಂದಿಲ್ಲ ಅನ್ಸುತ್ತೆ. ಸೊ ಮಾರ್ಕೆಟಿಗೆ ಬಂದ ಬಳಿಕೆ ಅದನ್ನ ನೀವು ಇದು ಪ್ರೊವೈಡ್ ಅನ್ನ ಮಾಡ್ಕೋಬಹುದು. ನೀವು ನಮ್ಮ ಯಾಪಲ್ಲಿ ಏನ್ ಸಿಗತ್ತಪ್ಪ ಅಂತಂದ್ರೆ, ಯಾಪಲ್ಲಿ ಏನ್ ಸಿಗತ್ತ ಅಂತಂದ್ರ ಸರಿ ಸುಮಾರು ಈಗ 1600 ಪ್ರಶ್ನೆ ಪತ್ರಿಕೆಗಳನ್ನ ನಾವು ಹಾಕಿದೀವಿ. ಓಕೆ, ಪ್ಲಸ್ ಅಲ್ಲಿ ಇದೆ. KPSC ಇದು, KE ಯಾವ್ಯಾವೆಲ್ಲ ಇದಾವೋ ಅವೆಲ್ಲ ಕೂಡ ಯಾಪಲ್ಲಿ ಇದೆ. ಇನ್ನ ದಿನನಿತ್ಯ ಕರೆಂಟ್ ಅಫೇರ್ಸ್ ಕೂಡ. ಓಕೆ, ಕರೆಂಟ್ ಅಫೇರ್ಸ್ ಕೂಡ ನಿಮಗಿರುತ್ತೆ ಇದರಲ್ಲಿ. ಇದು 6 to 10th ವರೆಗೂ ನಿಮಗೆ ಬೇಸಿಕ್ ಕ್ಲಾಸ್ ಅನ್ನ ಇರುತ್ತೆ. 199 ರುಪೀಸ್ ಅದು. ಓಕೆ, 199ಗೆ 20 ಅಂಕಗಳನ್ನ ತೆಗೆಯೋದಕ್ಕೆ ಅದು ಹೆಲ್ಪ್ ಆಗುತ್ತೆ, ಪ್ಲಸ್ ಆಗುತ್ತೆ, ಮತ್ತೆ ಕಡಿಮೆ ಅಂತೂ ಆಗೋದಿಲ್ಲ. ಅಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಅಲ್ಲಿ ಕೊಡ್ತಾ ಇದ್ದೀನಿ. ಓಕೆ ಸರ್, ನಾನು ಇವಾಗ ಕ್ವಶನ್ ಪೇಪರ್ ಯಾವ್ದು ಬಿಡಿಸ್ಬೇಕು ಅಂತ. ಸೊ ನೀವು ಇಲ್ಲಿ ಏನ್ ಇಟ್ಟಿದ್ದೀರಿ ನೋಡ್ರಿ, ಈ ಕ್ವಶನ್ ಪೇಪರ್ ಅನ್ನ ನಿಮಗೆ ಬಿಡಿಸೋದಕ್ಕಿಂತಲೂ ಓನ್ ಕ್ವಶನ್ ಪೇಪರ್ ಅನ್ನ ನೀವೇ ಬಿಡಿಸ್ಬೇಕು. ಇಷ್ಟೆಲ್ಲ ಓದಿರ್ತೀರಲ್ಲ, ನೀವೇ ಬಿಡಿಸಿದ್ರೆ ಬೆಸ್ಟ್. ಇಲ್ರಿ ನಮಗ್ ಬುಕ್ಕೇ ಹೇಳು ಅಂತಂದ್ರೆ ಇಲ್ಲಿ PC ಗೆ KM ಸುರೇಶ್ ಸರ್ ಬುಕ್ ಇದೆ. ಓಕೆ, PSIಗೆ ಕ್ರಿಯೇಟಿವ್ನು ಇದೆ, ಅಥವಾ ಇವ್ರದ್ದು KM ಸುರೇಶ್ ಅವ್ರದ್ದು ಇದೆ. KE ಯಾರ್ದಿದೆ ಅಂತಂದ್ರ ಇಲ್ಲಿ ಕಾಣುವಂಥದ್ದು ಏನಿದೆ ಅಲ್ಲ, ಇವ್ರ ಹೆಸರೇನು, ಕಟ್ಟಿಮನಿ ಅಂತ ಬರುತ್ತೆ KE. ಇದು ಒಂದೇ ಬುಕ್ಸ್ ಇರೋದು ಮಾರುಕಟ್ಟೆಯಲ್ಲಿ. ಸೊ ಇದನ್ನು ಕೂಡ ನೀವು ಓದ್ಬಹುದು, 2 ನಿಮಗೆ ಈಸಿಯಾಗಿ ಸಿಗತ್ತೆ. ಇಲ್ಲ ನಾನು ಕ್ವಶನ್ ಪೇಪರ್ ಬಿಡಿಸುವಂಥದ್ದು, ನಾನು ಕ್ವಶನ್ ಪೇಪರ್ ಮಾತ್ರ ಹೇಳ್ರಿ ಅಂತಂದ್ರೆ ಅಂಥವ್ರಿಗೆ ಈ ಆ್ಯಪಲ್ಲಿ ಹೋಗ್ರಿ. ಈ ಆ್ಯಪಲ್ಲಿ ಹೋದ್ರಿ ಅಂತಂದ್ರೆ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ಅಲ್ಲೇ ಸಿಗತ್ತೆ. ಎಲ್ಲಿ ಹೋಗ್ತೀರಿ, ಕ್ವಶನ್ ಪೇಪರ್ ಅಂತ ಇರುತ್ತೆ. ಓಕೆನಾ? ಈ ಕ್ವಶನ್ ಪೇಪರ್ ಅಂತ ಹೋಗಿ ಆಲ್ ಸ್ಟೇಟ್ PYQ ಅಂತ ಇರುತ್ತೆ ನೋಡಿ,
PYQ ಅಂತ ಏನ್ ಬರುತ್ತಲ್ಲ, ಆ PIQ ಅಲ್ಲಿ ಹೋದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಅಂತ ಇದೆ. ಈ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಮತ್ತೆ ನಿಮಗೆ KPSC ಅಂತ ಇದೆ. ಓಕೆ, KPSC ಇದೆ, KE ಇದೆ, ಅಥವಾ KSP ಅಂತ ಇದೆ. ನಿಮಗೆ ಯಾವ ಕ್ವಶನ್ ಪೇಪರ್ ಬೇಕೋ ಅಲ್ಲಿ ಕಂಪ್ಲೀಟ್ಲಿ ಕ್ವಶನ್ ಪೇಪರ್ ಕೊಟ್ಟಿದೆ. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಹೋದ್ರೆ RRB ಬರುತ್ತೆ, ನಿಮಗೆ SSC ಸಿಗುತ್ತೆ, ನೀವು UPSC ಸಿಗುತ್ತೆ, ಅದರ್ವೈಸ್ ಮೋರ್ ದೆನ್ ಸಿಗುತ್ತೆ, ನಿಮಗೆ ಔಟ್ ಆಫ್ ಸ್ಟೇಟ್ ಕ್ವಶನ್ ಪೇಪರ್ ಸಿಗುತ್ತೆ. ಇಲ್ಲಿ ಸಿಗುವಂತದ್ದು ಇಷ್ಟು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಯಾಪಲ್ಲಿ ಬೇಕು ಫ್ರೀ ಆಗಿ ಸಿಗುತ್ತೆ ನಿಮಗೆ. ಇದಕ್ಕೆ ಯಾವುದೇ ಆದಂತ ಅಮೌಂಟ್ ಅನ್ನ ಇರೋದಿಲ್ಲ, ಫ್ರೀ ಆಗಿ ತೆಗೆದುಕೊಡ್ರಿ. ಫ್ರೀ ಆಗಿ ತಗೊಂಡು ಓದ್ಕೊಂತಿದ್ರೆ ಬಿಡಿಸಿ. ಈ ವಿದ್ಯಾರ್ಥಿಗಳಿಗೆ ಏನು ಒಂದು ಸೂಚನೆಪ್ಪ ಅಂದ್ರೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ದೃಷ್ಟಿಕೋನದಲ್ಲಿಟ್ಟುಕೊಂಡು ಪುಸ್ತಕಗಳ ಮುಖಪುಟಗಳನ್ನ ಮಾತ್ರ ಬಳಸಲಾಗಿದ್ದು, ಈಗಾಗಲೇ ಸರ್ಕಾರಿ ಹುದ್ದೆಯಲ್ಲಿ ಇದ್ದು ಮತ್ತು ಕೆಲವು ಶಿಕ್ಷಕರ ಮಾಹಿತಿಯನ್ನ ಪಡೆದುಕೊಂಡು ಈ ಪುಸ್ತಕಗಳ ಹೆಸರುಗಳನ್ನ ವಿದ್ಯಾರ್ಥಿಗಳಿಗೆ ತಲುಪಿಸುವ ಕಾರ್ಯ ನಮ್ಮದಾಗಿರುತ್ತೆ. ನಿಮಗೆ ಮಾಹಿತಿ ಕೊಡುವುದು ಅಷ್ಟೇ ನಮ್ಮ ಕೆಲಸ. ನೀವು ಇನ್ನು ಬೇರೆ ಪುಸ್ತಕಗಳನ್ನ ಓದಿಕೊಳ್ಳೋದಕ್ಕೆ ಅದು ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ ನನಗೆ ಇಲ್ಲಿಗೆ ಮುಗೀತು. ಬಟ್ ಈ ಪುಸ್ತಕಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟೆ. ಹಾಗಿತ್ತಂದ್ರ ಪ್ರಶ್ನೆ ಪತ್ರಿಕೆಗಳನ್ನ ಯಾವ್ದು ನೋಡ್ಬೇಕ್ರಿ ಅಂತ ಕೇಳಿದಾಗ, ಈ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಯಾವಾಗ ನೋಡ್ತೀರಿ ಅಂತಂದ್ರ ನನಗ ಬಹಳ ಬೆಸ್ಟ್ ಅನ್ನೋದು ಔಟ್ ಆಫ್ ಸ್ಟೇಟ್ ಕ್ವಶನ್ ಪೇಪರ್. ಯಾಕ್ರಿ ಅಂತಂದ್ರ ಇದೇ ಮೆಥಡ್ ಅನ್ನ ಅವರು ನಮ್ಮ KE KPSC ಅವರಾದ್ರೂ ಫಾಲೋ ಮಾಡ್ತಾ ಇರೋದು ಇದೆ. ಔಟ್ ಆಫ್ ಸ್ಟೇಟ್ ಕ್ವಶನ್ ಪೇಪರ್ಗೂ ನಮ್ಮ ಹಳೆ ಕ್ವಶನ್ ಪೇಪರ್ ಅವು ಬಿಡಿಸಿದ್ರೆ ನಮ್ ಜಾಬ್ ಆಗುತ್ತೆ ಅನ್ನೋದಕ್ಕಿಂತಲೂ ನಿಮಗೊಂದು ಐಡಿಯಾನ ಸಿಗತ್ತ. ನಿಮಗೆ ನೆನಪಿರ್ಲಿ, ನಮ್ಮ ರಾಜ್ಯದಲ್ಲಿ ಈಗ 4 ಪ್ರಶ್ನೆಗಳನ್ನ, ಒಂದು ಪ್ರಶ್ನೆಯನ್ನ ಕೊಡ್ತಾರೆ, ABCD ಅನ್ನೋ ಮಾತ್ರ ಕೊಡ್ತಾ ಇದ್ದಾರೆ, ಹೌದಾ? ಆದ್ರೆ ನಿಮಗೆ ನೆನಪಿಟ್ಕೊಡ್ರಿ, ಈಗಾಗಲೇ ಬೇರೆ ರಾಜ್ಯದಲ್ಲಿ ಈ ಪ್ರಶ್ನೆಯನ್ನು ಬಂದು ಅಲ್ಲಿ ABCDEF ಅನ್ನೋ ಒಂದು ಪದನು ಕೂಡ ಅಲ್ಲಿ ಆಯ್ಕೆಯನ್ನ ಮಾಡಿದ್ದಾರೆ. ಇದರಲ್ಲಿ ಈ 4ಕ್ಕೂ ಕೂಡ 5 ಕ್ವಶನ್ಸ್ ಗಳಿಗೆ ಚಾಯ್ಸಿಂಗ್ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಈ F ಅನ್ನೋದು ಮೇಲಿನ ಯಾವುದು ನನಗೆ ಗೊತ್ತಿಲ್ಲ, ನಾನು ಇದು ಕಂಪಲ್ಸರಿ ತುಂಬಬೇಕು ಅನ್ನೋದು ಇದರ ಆಶಯ ಆಗಿರುತ್ತೆ. ಎಕ್ಸಾಂಪಲ್ ನಿಮಗೆ ಗೊತ್ತಿಲ್ಲ ಅಂತಂದ್ರ KE PSI ಎಕ್ಸಾಮ್ ನಡೆಸಿದ್ರು, ನೆನಪಿರ್ಬೋದು. ಈ PSI ಎಕ್ಸಾಮ್ ಅಲ್ಲಿ 5ನೇ ಈ ಕಾಲಮ್ ಅನ್ನ ಕೊಟ್ಟಿದ್ರು. ಏನಂತ ಕೊಟ್ಟಿದ್ರಪ್ಪ ಅಂತಂದ್ರ ಇಲ್ಲಿ ಹಾಕಿರ್ತೀನಿ ನೋಡಿ, ABCDE ಕೊಟ್ಟಿದ್ರು. ಓಕೆ, ABCDE ಅಂತೇಳಿ ಈ 4ಕ್ಕೂ ಆಪ್ಷನ್ಸ್ ಗಳು ಕೊಟ್ಟು, ಇಲ್ಲಿ ಮೇಲಿನ ಯಾವುದು ನನಗೆ ಗೊತ್ತಿಲ್ಲ ಅಂತಂದ್ರೆ, ನಾ ಬರ್ದಿಲ್ಲ ಅಂತಂದ್ರೆ ಇದು ಫಿಲ್ ಮಾಡ್ಬೇಕು ಅಂತ ಅದೇ ರೀತಿ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಈಗಾಗ್ಲೇ ಅವರು ಮುಂದೆ ಹೋಗಿದಾರ, ನಾವು ಯಾವ ರೀತಿ ಓದಬೇಕು ಅನ್ನೋದನ್ನ ಅಲ್ಲಿ ತಿಳಿಸ್ತಾ ಇರುವಂತದ್ದು. ಅದಕ್ಕೆ ಏನೆಲ್ಲ ಬೇಕೋ, ಅದಕ್ಕೆ ನನ್ನ ಕಡೆಯಿಂದ ಏನೆಲ್ಲ ಹೆಲ್ಪ್ ಮಾಡಬೇಕು ಅದನ್ನ ನಾನು ಬಿಡಿಸ್ತೀನಿ. ನಿಮಗೆ ಅದು ಒಂದ್ಸಲ ಯಾವ್ದಾದ್ರು ಹಿಂಗ್ ಕ್ವಶನ್ ಗಳನ್ನ ಅನಲೈಸ್ ಮಾಡಬೇಕು ಮಾಡಬಾರ್ದು ಅನ್ನೋದು ನಾ ಟೆಕ್ಸ್ಟ್ ಬುಕ್ ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ. ಓಕೆ, ಟೆಕ್ಸ್ಟ್ ಬುಕ್ ಕ್ಲಾಸ್ ಏನ್ ಹೇಳಿದಿನಲ್ಲ, ಆ ಪ್ರಶ್ನೆಗಳನ್ನ ಯಾವ ರೀತಿ ಬಿಡಿಸಿದ್ರೆ ನಮ್ಗೆ ಅನುಕೂಲ ಆಗತ್ತೆ ಅನ್ನೋದು ಕೂಡ ನಾನಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಸೊ ಇಷ್ಟು ಈ ಮಾಹಿತಿಯನ್ನ ಆಗಿರುವಂತದ್ದು. ಇಲ್ಲಿವರೆಗೂ ಯಾರು ವಿಡಿಯೋಗಳನ್ನ ನೋಡಿದ್ರಿ ಅವರಿಗೆಲ್ಲರಿಗೂ ಕೂಡ ಧನ್ಯವಾದ ಹೇಳುತ್ತಾ, ಇದು ನಮ್ಮ ಅನಿಸಿಕೆಗಳಾಗಿರುತ್ತೆ. ನಿಮಗೆ ಯಾವುದೇ ಆಗಿ ಬೇರೇನೋ ನಿಮಗೆ ಬೇಕು ಅಂತಂದ್ರೆ ಬೇರೆ ಪುಸ್ತಕಗಳನ್ನ ನನಗೆ ಓದೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ನಾವು ಎಲ್ಲರ ಹತ್ರ ಒಂದಿಷ್ಟು ಮಾಹಿತಿಯನ್ನ ಪಡೆದುಕೊಂಡು ಬುಕ್ದವರಿಗೆ ಸಂಪರ್ಕ ಮಾಡಿದ್ದು ಎದಕ್ಕೆ ಅಂತಂದ್ರೆ, ಆ ಮುಖಪುಟ ಅವರ ಅನುಮತಿಯನ್ನ ತೆಗೆದುಕೊಳ್ಳೋದಕ್ಕೆ ಮಾತ್ರ ನಾವು ಆ ಪೇಜ್ಗಳದ್ದು ಅವರಿಗೆ ಫೋನ್ ಮಾಡಿದ್ದೆ ಹೊರತು ನಿಮ್ದು ಪ್ರಚಾರ ಮಾಡ್ತೀವಿ ಅಂತ ನಾವು ಯಾವುದೇ ಕಾರಣಕ್ಕೂ ಅವರಿಗೆ ಹೇಳಿಲ್ಲ. ಇದು ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಆದ್ರೆ ನಮಗೆ ಯಾವ್ದು ಉತ್ತಮ ಅನಿಸುತ್ತೋ ಆ ಪ್ರಶ್ನೆ ಪತ್ರಿಕೆಗಳನ್ನ ನಾವು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀವಿ. ಪ್ರಶ್ನೆ ಪತ್ರಿಕೆಗಳಾಗಿರ್ಬಹುದು, ಅದರ ಜೊತೆಗೆ ಪುಸ್ತಕಗಳು ಕೂಡ ಆಗಿರಬಹುದು. ಇದು ಇಷ್ಟು ಇಲ್ಲಿಗೆ ಮಾಹಿತಿಯನ್ನ ಮುಗಿಸ್ತಾ ಇಲ್ಲಿಗೆ ಈ ಕ್ಲಾಸ್ಗಳನ್ನ ಅಥವಾ ಈ ಮಾಹಿತಿಯನ್ನ ಎಂಡ್ ಮಾಡ್ತೀನಿ. ಇದು ಎಲ್ಲರಿಗೂ ಅರ್ಥ ಆಗಿದೆ ಮತ್ತು ಇದರಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾನೆ. ಅದಕ್ಕೆ ನಿಮ್ದು ಯಾವ್ದಾದ್ರು ಬುಕ್ ಆಲ್ಟರ್ನೇಟ್ ಇತ್ತು ಅಂತಂದ್ರೂ ನಮಗೆ ಕಮೆಂಟ್ ಮುಖಾಂತರ ನೀವು ತಿಳಿಸಿ. ಏನಾದ್ರೂ ಬದಲಾವಣೆ ಇತ್ತು ಅಂತಂದ್ರೆ ನಾವು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅದರ ಬಗ್ಗೆ ತಿಳಿಸ್ತೀವಿ. ಥ್ಯಾಂಕ್ ಯು. ಇನ್ನೊಂದು ಮಾಹಿತಿ ಇದೆ, ನಿಮಗೆ ಸಂಪೂರ್ಣವಾದ ಇತಿಹಾಸ ಕ್ಲಾಸ್ಗಳನ್ನ ಇತಿಹಾಸ ಕ್ಲಾಸ್ ಅನ್ನ ನಿಮಗೆ ಎದರಲ್ಲಿ ತಿಳಿಸ್ತಾ ಇದೀವಿ ಅಂತಂದ್ರೆ ಯೂಟ್ಯೂಬ್ ಅಲ್ಲೇ, ಇದೇ ಯೂಟ್ಯೂಬ್ ಅಲ್ಲೇ ಇನ್ನ ಸೋಮವಾರದಿಂದ ಪ್ರಾರಂಭ ಆಗತ್ತೆ. ಓಕೆ, ಅದಕ್ಕೆ ಪೋಲ್ ಅನ್ನು ನಾವು ಕೊಟ್ಟಿದ್ವಿ ನಮ್ಮ KS ಮಾಸ್ಟರ್ ಮೈಂಡ್ ಅಲ್ಲಿ, ಯಾವುದೆಲ್ಲ ಪ್ರಿಫರೆನ್ಸ್ ಅನ್ನ ಕೊಡಬೇಕು ಅಂತೇಳಿ. ಹಿಸ್ಟ್ರಿ ಕ್ಲಾಸ್ ಅನ್ನ ಫ್ರೀ ಆಗಿರುತ್ತೆ, ನೀವು ಕಂಪ್ಲೀಟ್ಲಿ ಇದೆ. ಇದು ಸ್ಟೋರ್ಸ್ ಎಲ್ಲಿಂದ ತೆಗೆದುಕೊಂಡಿದ್ದೀರಿ ಅಂತಂದ್ರೆ, ನಾವು ಕರ್ನಾಟಕದಕ್ಕಿಂತ ಹೆಚ್ಚಾಗಿ ಔಟ್ ಆಫ್ ಸ್ಟೇಟ್ ದನ್ನ ಜಾಸ್ತಿಯನ್ನ ರೆಫರ್ ಮಾಡಿಕೊಂಡು ಈ ಕ್ಲಾಸ್ಗಳನ್ನ ಹೇಳಿದೀವಿ. ನಿಮಗೆ ಒಂದು 90% ಶ್ಯೂರಿಟಿ ಕೊಡಬಹುದು, ಯಾವುದೇ ಮಿಸ್ಟೇಕ್ ಅಂದ್ರೆ ನಿಮಗೆ ಮಾಹಿತಿಯನ್ನ ಹೆಚ್ಚು ಕೊಡೋದಕ್ಕೆ ಅಂತೇಳಿ. KNA ಇದೆ, ಅದರಲ್ಲಿ ಸದಾಶಿವ ಇದೆ, ಮಂಜುನಾಥ್ ಅವ್ರ ಬುಕ್ ಇದೆ, ಇನ್ನೂ ಅನೇಕವಾದ ರಾಜ್ಯಗಳಲ್ಲಿ ನಡೆದಂತ ಕ್ಲಾಸ್ಗಳು ಹೇಳಿರುವಂತಹ ಮಾಹಿತಿಯನ್ನು ಕೂಡ ಅದರಲ್ಲಿ ಇದೆ. ಅದು ಸಂಪೂರ್ಣ ಮಾಹಿತಿಯನ್ನ ನಿಮಗೆ ದಿನನಿತ್ಯ ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾಗೋಣ.
ಸಿಗೋಣ.